ಟ್ರಂಪ್ನ ಹೊಂಬತನ ಅಮೆರಿಕವನ್ನ ಮೊಳಗಿಸ್ತಿದ್ಯಾ? ಡಾಲರ್ ತನ್ನ ಅಸ್ತಿತ್ವವನ್ನ ಕಳ್ಕೋತಿದ್ಯಾ? ದೊಡ್ಡಣ ಅಮೆರಿಕ ಆರ್ಥಿಕ ಕಷ್ಟದ ಹತ್ತಿರ ಸಾಗುತ್ತಿದೆಯಾ? ಹೀಗೆ ಆದರೆ ಅಮೆರಿಕದ ಗತಿ ಏನು? ಈ ಎಲ್ಲ ವಿಚಾರದ ಮೇಲೆ ಈ ವಿಡಿಯೋದಲ್ಲಿ ಕಣ್ಣಾಡಿಸೋಣ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆದ್ಮೇಲೆ ಅಮೆರಿಕ ಒಂದಲ್ಲ ಒಂದು ತೊಂದರೆಯನ್ನ ಅನುಭವಿಸುತ್ತದೆ. ಅಮೆರಿಕದಲ್ಲಿ ಒಳಗೆ ಕಲಹಗಳು, ಪರದೇಶದವರೊಂದಿಗೆ ವೈಮನಸ್ಯ, ಹಣದುಬ್ಬರ, ಆರ್ಥಿಕ ಸಮಸ್ಯೆ ಹೀಗೆ ಅನೇಕ ತೊಂದರೆಗಳನ್ನ ಅಮೆರಿಕದ ಜನಸಾಮಾನ್ಯ ಅನುಭವಿಸುತ್ತಿದ್ದಾರೆ. ಇನ್ನು ಅಮೆರಿಕ ಒಳಗೇನೆ ಸಾಕಷ್ಟು ಕಲಹಗಳು ನಡೀತಿವೆ ಅನ್ನೋದನ್ನ ಈಗಾಗಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಹಿರಂಗ ಮಾಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲ್ಲ ದೇಶಗಳ ಮೇಲೆ ಹೇರುತ್ತಿರುವ ವ್ಯವಹಾರಿಕ ಶುಲ್ಕದ ಪರಿಣಾಮ ಸಾಕಷ್ಟು ದೇಶಗಳು ವ್ಯವಹಾರಿಕವಾಗಿ ಅಮೆರಿಕದಿಂದ ದೂರ ಹೋಗುತ್ತಿವೆ. ಇದು ಕೂಡ ಅಮೆರಿಕದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಟ್ರಂಪ್ ಬೇರೆ ದೇಶದ ವಸ್ತುಗಳ ಮೇಲೆ ಹೆಚ್ಚು ಶುಲ್ಕ ವಿಧಿಸಿದರೆ ಆ ದೇಶಗಳು ತಾನು ಹೇಳಿದಂತೆ ಕೇಳುತ್ತವೆ ಅನ್ನೋ ಭ್ರಮೆಯಲ್ಲಿ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚು ಶುಲ್ಕ ಹೇರಿಕೆಯಿಂದ ತೊಂದರೆಗೆ ಒಳಗಾಗುತ್ತಿರೋದು ಅಮೆರಿಕ ಜನಸಾಮಾನ್ಯ. ಉದಾಹರಣೆಗೆ, ಭಾರತದಿಂದ ಆಮದಾಗುವ ಒಂದು ವಸ್ತುವಿನ ಬೆಲೆ $100 ಅಂದ್ಕೊಳ್ಳೋಣ. ಅದಕ್ಕೆ ಟ್ರಂಪ್ 50% ಶುಲ್ಕ ಹೇರಿದರೆ ಆ ವಸ್ತುವಿನ ಬೆಲೆ ಅಮೆರಿಕದಲ್ಲಿ $150 ಆಗುತ್ತೆ. ಟ್ರಂಪ್ ಪ್ರಕಾರ ಈ ರೀತಿ ಶುಲ್ಕ ಹೇರಿದರೆ ಆ ವಸ್ತುಗಳನ್ನ ಜನ ಕೊಂಡ್ಕೊಳ್ಳೋದಿಲ್ಲ. ಇದರಿಂದ ರಫ್ತು ಮಾಡಿದ ದೇಶಗಳಿಗೆ ತೊಂದರೆಯಾಗಿ ಆ ದೇಶಗಳು ಶುಲ್ಕ ಕಮ್ಮಿ ಮಾಡಿ ಅಂತ ನನ್ನ ಬಳಿ ಬರುತ್ತಾರೆ ಅನ್ನೋ ಕಲ್ಪನಾ ಲೋಕದಲ್ಲಿದ್ದಾರೆ. ಆದರೆ ಜನಸಾಮಾನ್ಯ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಲೇಬೇಕು. ಈ ಕಾರಣ ಅಮೆರಿಕದಲ್ಲಿ ಜನಸಾಮಾನ್ಯ ಈ ಭಾರವನ್ನ ಹೊರುತ್ತಿದ್ದಾರೆ. ಇನ್ನು ಟ್ರಂಪ್ ಹೇರುತ್ತಿರುವ ಟ್ಯಾರಿಫ್ ಅಂದ್ರೆ ಶುಲ್ಕದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬೆಲೆ ಕೂಡ ಕುಸಿದಿದೆ. ಯಾಕಂದ್ರೆ ಟ್ರಂಪ್ ಟ್ಯಾರಿಫ್ ಬೇಡ ಅಂತ ಆಯಾ ದೇಶಗಳು ತಮ್ಮಲ್ಲಿ ಒಪ್ಪಂದ ಮಾಡಿಕೊಂಡು ತಮ್ಮ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಪ್ರಾರಂಭಿಸುತ್ತಿವೆ. ಉದಾಹರಣೆಗೆ, ಯಾವಾಗ ಭಾರತ ರಷ್ಯಾ ಹತ್ತಿರ ಆಯಿಲ್ ಆಮದು ಮಾಡಿಕೊಂಡಾಗ ಟ್ರಂಪ್ ಭಾರತೀಯ ವಸ್ತುಗಳ ಮೇಲೆ 25% ಶುಲ್ಕ ಹಾಕುತ್ತಾನೆ. ಅದಕ್ಕೆ ಪ್ರತಿಯಾಗಿ ಈಗ ಭಾರತ ಪಕ್ಕದ ಚೀನಾ ಜೊತೆ ಮಾತುಕತೆ ಮಾಡಿ ರೂಪಾಯಿ ಹಾಗೂ ಯುವಾನ್ ಕರೆನ್ಸಿಗಳಲ್ಲಿ ಟ್ರೇಡಿಂಗ್ ಮಾಡಲು ಮುಂದಾಗಿವೆ. ಒಂದ್ ವೇಳೆ ಎಲ್ಲ ದೇಶಗಳು ಇದೇ ರೀತಿ ಮಾಡಿದ್ರು ದೊಡ್ಡಣ್ಣ ಅಮೆರಿಕದ ಗತಿ ಏನಾಗಬಹುದು ಅಂತ ನೀವೇ ಯೋಚಿಸಿ. ಇನ್ನು ಟ್ರಂಪ್ ಎಲ್ಲ ಯುದ್ಧಗಳಲ್ಲಿ ತಂದೊಂದಿರ್ಲಿ ಅಂತ ಬಂದ್ಬಿಡುತ್ತಾನೆ. ಆದ್ರೆ ಅವನು ಸಪೋರ್ಟ್ ಮಾಡೋದು ಯುದ್ಧ ಮಾಡಿ ಗೆಲ್ಲಲಿ ಅಂತ ಅಲ್ಲ, ಅಥವಾ ಆ ದೇಶದವರು ಆಪ್ತರು ಅಂತ ಅಲ್ಲ. ಇದ್ರಲ್ಲೂ ಅವನು ಮಾಡೋದು ಬಿಸ್ನೆಸ್. ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಇನ್ನು ನನ್ನ ಹತ್ರ ಮಾತ್ರ ಶಸ್ತ್ರಾಸ್ತ್ರ ಖರೀದಿ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೇನೆ ಟ್ರಂಪ್ ಸಹಾಯಕ್ಕೆ ಬರೋದು. ಆದ್ರೆ ಕೆಲವೊಂದು ಅಸಹಾಯ ದೇಶಗಳು ಇದಕ್ಕೆ ಒಪ್ಪುತ್ತವೆ. ಇದರಿಂದ ನಾನೇನೋ ಸಾಧನೆ ಮಾಡಿದೆ ಅನ್ನೋ ದುರಂಕಾರ ಟ್ರಂಪ್ಗೆ. ಇನ್ನೊಂದು ಕಡೆ ಅಮೆರಿಕದ ಕಟ್ಟವೈರಿ ರಷ್ಯಾ, ಯುರೋಪ್, ಚೀನಾ, ಭಾರತ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಂಡು ಇನ್ಮುಂದೆ ಸಿಂಡಿಕೇಟ್ ಪ್ರಾರಂಭಿಸಿದೆ. ಇದು ಕೂಡ ಅಮೆರಿಕಕ್ಕೆ ಒಂದು ಪೆಟ್ಟು ಅಂತಾನೆ ಹೇಳಬಹುದು. ಈ ಸಿಂಡಿಕೇಟ್ ಮಾಡಿರುವ ಒಂದು ನಿರ್ಧಾರ ಅಮೆರಿಕದ ಡಾಲರ್ನನ್ನ ಧೂಳಿಪಟ ಮಾಡುತ್ತದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಹಾಗೆ ಆ ನಿರ್ಧಾರ ಈ ಸಿಂಡಿಕೇಟ್ನನ್ನ ಇನ್ನೂ ಗಟ್ಟಿ ಮಾಡುತ್ತದೆ ಅನ್ನಬಹುದು. ಈ ನಿರ್ಧಾರವೇ ಬ್ರಿಕ್ ಕರೆನ್ಸಿ. ಬ್ರಿಕ್ ಕರೆನ್ಸಿ ಅಂದ್ರೆ ಸಿಂಡಿಕೇಟ್ನಲ್ಲಿರುವ ಎಲ್ಲ ದೇಶಗಳನ್ನ ಕರೆನ್ಸಿಗಳ ಮೌಲ್ಯಗಳನ್ನ ಗಮನದಲ್ಲಿಟ್ಕೊಂಡು ಎಲ್ಲ ದೇಶಗಳಿಗೆ ಅನುಕೂಲ ಆಗುವ ರೀತಿಯ ಒಂದು ಕರೆನ್ಸಿ. ಇನ್ನು ಈ ಕರೆನ್ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ್ರೆ ಡಾಲರ್ ತಾನಾಗಿಯೇ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವುದು ಪಕ್ಕ ಅಂತ ಆರ್ಥಿಕ ತಜ್ಞರ ಅಭಿಪ್ರಾಯ. ಇನ್ನೊಂದು ಮುಖ್ಯ ವಿಚಾರ ಏನು ಅಂದ್ರೆ, ಎಲ್ಲಾ ದೇಶಗಳಿಗೆ ಸಾಲ ಕೊಡ್ತೀನಿ ಅಂತ ಹೇಳಿಕೊಳ್ಳುವ ಅಮೆರಿಕದ ಸಾಲ ಬರೋಬ್ಬರಿ $36 ಟ್ರಿಲಿಯನ್. ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಪ್ರಪಂಚದ ಅತಿ ಹೆಚ್ಚು ಸಾಲ ಹೊಂದಿರುವ ದೇಶ ಅಂದ್ರೆ ಅದು ಅಮೆರಿಕ. ಈಗಲಾದ್ರೂ ಟ್ರಂಪ್ ಬೇರೆ ದೇಶಗಳ ಮಧ್ಯೆ ಪ್ರವೇಶ ಮಾಡದೆ ತನ್ನ ದೇಶ, ತನ್ನ ಜನತೆ ಹಾಗೂ ತನ್ನ ಡಾಲರ್ ಬಗ್ಗೆನೇ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡಣ್ಣ ಅಮೆರಿಕದ ಗತಿ ಏನಾಗುತ್ತೆ ಅನ್ನೋದನ್ನ ಊಹಿಸಲು ಸಾಧ್ಯವಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.